ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಕೆ ಅಂತೇಳಿ, ವೃತ್ತಿಯಿಂದ ಪತ್ರಕರ್ತ. ಆಕಸ್ಮಿಕವಾಗಿ ಒಂದಿನ ಆನ್ಲೈನ್ ವೆಬ್ಸೈಟ್ ತರಬೇತಿ ಶಿಬಿರ ಅನ್ನೋ ಒಂದು ಪ್ರಕಟಣೆ ನನ್ನ ಕಣ್ಣಿಗೆ ಬಿತ್ತು. ಅದನ್ನು ಲರ್ನರ್ ಜೋನ್ ಎಂಬ ಒಂದು ಸಂಸ್ಥೆ ಪ್ರಕಟಣೆಯನ್ನು ನೀಡಿತ್ತು. ಅದರಲ್ಲಿ ಕನ್ನಡದಲ್ಲಿ ವೆಬ್ಸೈಟ್ ನಿರ್ಮಾಣ ಮಾಡುವ ಕೌಶಲ್ಯವನ್ನು ಹೇಳ್ಕೊಡ್ತೀವಿ ಅಂಥೇಳಿ ಆ ಪ್ರಕಟಣೆಯಲ್ಲಿ ಸಾರಾಗಿತ್ತು. ಅದನ್ನು ನಾನು ನೋಡಿದನು, ನೋಡೋಣ ಹೇಗಿರುತ್ತೆ ಅನ್ನೋ ಕುತೂಹಲದ ಕಣ್ಣಿನಿಂದ ಅದರ ಒಳಬಂದ ನಂತರ ನನಗೆ ತುಂಬ ಸಂಗತಿಯನ್ನು ತಿಳಿಯಲು ಸಾಧ್ಯ ಆಯಿತು. ಆ ಕಾರಣಕ್ಕೆ ಲರ್ನರ್ ಜೋನ್ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ವೀರೇಶ್ ಬಸವರಾಜ್ ಸರ್ ಅವರಿಗೆ ಮೊದಲು ಕೃತಜ್ಞತೆಯನ್ನು ಹೇಳಬಯಸ್ತೀನಿ. ಅವರು ವೃತ್ತಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ 16 ವರ್ಷ ಕೆಲಸ ಮಾಡಿದಂಥ ವೀರೇಶ್ ಬಸವರಾಜ್ ಅವರು ತಮ್ಮ ಉದ್ಯೋಗವನ್ನು ಬಿಟ್ಟು ಹೊಸ ಆವಿಷ್ಕಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆನ್ಲೈನ್ ಮಾರ್ಕೆಟಿಂಗ್ ಬರ್ತಾರೆ. ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅವರ ಈ ಯಶಸ್ಸಿಗೆ ಅಭಿನಂದಿಸ್ತಾ, ನಾನು ಲರ್ನರ್ ಜೋನ್ ತರಬೇತಿಯ ಆ 5 ದಿನದ ಅವಧಿಯಲ್ಲಿ ಏನು ಕಲಿತೆ ಅನ್ನೋದನ್ನ 1-2 ನಿಮಿಷ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲರ್ನರ್ ಜೋನ್ ಎಂಬ ಸಂಸ್ಥೆ ಸಾಮಾನ್ಯರು ಮತ್ತೆ ಗೃಹಿಣಿಯರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅವರು ಆರ್ಥಿಕ ಸ್ವಾತಂತ್ರ್ಯವನ್ನ ಅಥವಾ ಸ್ವಾಭಿಮಾನದ ಬದುಕನ್ನ ಹೇಗೆ ನಿರ್ಮಿಸ್ಕೋಬಹುದು ಅನ್ನೋದಕ್ಕೆ ಈ ಲರ್ನರ್ ಜೋನ್ ಸಂಸ್ಥೆ ಕೈಮರದಂತೆ ನನಗೆ ಕಾಣಿಸ್ತು. ನಮ್ಮಲ್ಲಿ ಇರತಕ್ಕಂಥ ಯಾವುದೇ ರೂಪದ ಕೌಶಲ್ಯ ಅಥವಾ ಜ್ಞಾನ ಇದ್ರೆ ಅದನ್ನು ಜಾಗತಿಕವಾಗಿ ಹೇಗೆ ನಾವು ಮಾರ್ಕೆಟೈಸ್ ಮಾಡಬಹುದು, ಅದನ್ನು ಹೇಗೆ ಮಾರಬಹುದು, ಆ ಮೂಲಕ ನಾವು ಹೇಗೆ ಹಣವನ್ನು ಸಂಪಾದಿಸಬಹುದು ಎನ್ನುವುದನ್ನು ವೀರೇಶ್ ಬಸವರಾಜ್ ಸರ್ ಅವರು ತಮ್ಮ ತರಬೇತಿಯ ಅವಧಿಯಲ್ಲಿ ಮಂದಟ್ಟು ಮಾಡಿಕೊಟ್ರು. ಇದನ್ನು ನೋಡಿದ್ರೆ ಯಾವುದೇ ಬಗೆಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಇದ್ರೂ ಕೂಡ ಸ್ವಯಂ ಉದ್ಯೋಗವನ್ನ ಆನ್ಲೈನ್ ಮೂಲಕ ನಾವು ಮಾಡಬಹುದು ಅನ್ನೋದು ನನ್ನ ಗಮನಕ್ಕೆ ಬಂತು, ಅಥವಾ ನಾನು ಅದನ್ನ ಇಲ್ಲಿ ತಿಳ್ಕೊಂಡೆ. ಈ ಆನ್ಲೈನ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಅಥವಾ ಆನ್ಲೈನ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಬೇಕಾದಂಥ ಕೌಶಲ್ಯವನ್ನ ಅಥವಾ ಬೇಕಾದಂಥ ಸಹಾಯವನ್ನ ಲರ್ನರ್ ಜೋನ್ ನೀಡುತ್ತೆ ಅನ್ನುವ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆ ಮೂಲಕ ನಿರುದ್ಯೋಗ ಇರತಕ್ಕಂಥವ್ರು ಅಥವಾ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸಬೇಕಂತಕ್ಕಂಥ ಆಕಾಂಕ್ಷಿಗಳಿಗೆ ಈ ಲರ್ನರ್ ಜೋನ್ ಸುವರ್ಣ ಅವಕಾಶವನ್ನು ಕಲ್ಪಿಸಿದೆ ಅಂತೇಳಿ ನನಗನ್ಸುತ್ತೆ. ಕಂಪ್ಯೂಟರ್ ಮತ್ತು ಅಂತರ್ಜಾಲವನ್ನು ಓದು ಬರಬಲ್ಲ ಪ್ರತಿಯೊಬ್ಬರೂ ಕೂಡ ಬಳಸಿ ಅದರಲ್ಲಿ ಆ ಮೂಲಕ ಆನ್ಲೈನ್ ಬಿಸ್ನೆಸ್ ಅನ್ನ ಲೀಲಾಜಾಲವಾಗಿ ಮಾಡಬಹುದು ಅನ್ನೋ ವಿಶ್ವಾಸವನ್ನ ವೀರೇಶ್ ಬಸವರಾಜ್ ಅವರು ಅವರ 5 ದಿನದ ತರಬೇತಿ ಅವಧಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಆಮೇಲೆ ಇದು ಕೇವಲ ಗೃಹಿಣಿಯರು ಅಥವಾ ಗ್ರಾಮೀಣ ಪ್ರದೇಶದ ಯುವಕರಿಗೆ ದೃಷ್ಟಿಯಲ್ಲೇ ನಿರ್ಮಾಣ ಮಾಡಿದ್ದು ಅಂತೇನಲ್ಲ, ಅವರೂ ಕೂಡ ಮಾಡಬಹುದು ಅನ್ನೋದನ್ನ ಹೇಳುವ ವೀರೇಶ್ ಅವರು ಈ ತರಬೇತಿಯ ರೂಪರೇಷೆ ಯಾವ ರೀತಿ ಇದೆ ಅಂದ್ರೆ, ಈ ಒಂದು ಅಧ್ಯಾಪಕರು, ಲಾಯರ್ಸ್, ಎಂಜಿನಿಯರ್ಸ್, ವೈದ್ಯರೂ ಕೂಡ ಈ ಆನ್ಲೈನ್ ಆನ್ಲೈನ್ ಬಿಸ್ನೆಸ್ ಅನ್ನ ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನ ನಾನಿಲ್ಲಿ ತಿಳಿಯಕ್ಕೆ ಸಾಧ್ಯ ಆಯಿತು. ಆಮೇಲೆ ಈ ವೀರೇಶ್ ಬಸವರಾಜ್ ಅವರ ತರಬೇತಿ ಯಾವ ತರ ಇತ್ತಂದ್ರೆ, ಅಚ್ಚ ಕನ್ನಡದಲ್ಲಿ ಸವಿಸ್ತಾರವಾಗಿ ಹೇಳ್ತಾ ಇದ್ರು. ಆಮೇಲೆ ಈ ಅವಧಿಯಲ್ಲಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಕೌಶಲ್ಯವನ್ನ ಮಾರ್ಕೆಟೈಸ್ ಮಾಡೋದು ಹೇಗೆ, ಆಮೇಲೆ ನಮ್ಮ ವೆಬ್ಸೈಟ್ಗೆ ಪೂರಕವಾಗಿ ಬೇಕಾಗ್ತಕ್ಕಂಥ ಚಿತ್ರಗಳಿರ್ಬೋದು ಅಥವಾ ಸಂಗೀತ ಇರ್ಬೋದು ಅಥವಾ ವಿಡಿಯೋ ಕ್ಲಿಪ್ಪಿಂಗ್ಗಳಾಗಿರ್ಬೋದು, ಈ ವಿಡಿಯೋ ಕ್ಲಿಪ್ಪಿಂಗು ಮತ್ತೆ ಫೋಟೋಗಳಾಗಿರ್ಬೋದು, ಯಾವುದೇ ಸಂಗೀತ ಬೇಕಾಗಿರೋ ಪರಿಕರಗಳನ್ನ ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂತಹ ಸೋರ್ಸ್ ಅನ್ನ ಹೇಗೆ ಉಚಿತವಾಗಿ ಪಡಿಬಹುದು, ಯಾವ್ಯಾವ ವೆಬ್ಸೈಟ್ಗಳು ಉಚಿತವಾಗಿ ನಮಗೆ ಲಭ್ಯ ಇವೆ, ಅವನ್ನ ನಾವು ಹೇಗೆ ಬಳಸ್ಕೋಬಹುದು, ಆಮೇಲೆ ಅದನ್ನ ಕ್ರಾಪ್ ಮಾಡ್ಕೊಳ್ಳೋದಿರ್ಬೋದು, ಅದನ್ನ ಆಮೇಲೆ ನಮ್ಮ ಒಂದು ವೆಬ್ಸೈಟಿಗೆ ಯಾವ ರೀತಿ ರೂಪಾಂತರಿಸಬಹುದು ಅನ್ನೋ ಒಂದು ತಿಳುವಳಿಕೆಯನ್ನ, ಅದಕ್ಕೆ ಬೇಕಾಗಿರ್ತಕ್ಕಂಥ ವೆಬ್ಸೈಟ್ಗಳ ವಿವರಗಳನ್ನು ಕೂಡ ವೀರೇಶ್ ಬಸವರಾಜ್ ಅವರು ನೀಡಿಕೊಟ್ರು ಅಥವಾ ಹೇಳ್ಕೊಟ್ರು. ಈ ತರಬೇತಿ ಅವಧಿಯಲ್ಲಿ ನನಗೆ ಒಂದು ವಿಶೇಷವಾಗಿ ಅನಿಸಿದ್ದು ಏನಪ್ಪಾ ಅಂದ್ರೆ, ಕನಿಷ್ಠ ಓದು ಬರಹ ಗೊತ್ತಿದ್ರೂ ಸಾಕು, ನಾವು ಕಂಪ್ಯೂಟರ್ ಅನ್ನ ಬಳಸಬಹುದು. ಕಂಪ್ಯೂಟರ್ ಅನ್ನು ಬಳಸುವ ಮೂಲಕ ನಾವು
ಆನ್ಲೈನ್ ಮಾರ್ಕೆಟ್ಗೆ ಲಗ್ಗೆ ಹಾಕ್ಬೋದು ಅಥವಾ ನಾವು ಕಾಲಿಡ್ಬೋದು ಅನ್ನೋದನ್ನ ಹೇಳ್ಕೊಟ್ರು. ಹಾಗಾಗಿ ಅವರಿಗೆ ಕೃತಜ್ಞತೆಯನ್ನ ಹೇಳಲೇಬೇಕು. ಅದು ಕೂಡ ಏನಪ್ಪ ವಿಶೇಷ ಅಂದ್ರೆ ಉಚಿತವಾಗಿ ಹೇಳ್ಕೊಡ್ತಾರೆ. ಅಂದ್ರೆ ಆರಂಭಿಕ ಹಂತದಲ್ಲಿ 599 ರೂಪಾಯಿಯನ್ನ ತಗೊಳ್ತಾರೆ. ಅದು ನಾವು ತರಬೇತಿಗೆ ಬಯಸುವ ಅಭ್ಯರ್ಥಿ ಅಥವಾ ಶಿಬಿರಾರ್ಥಿ ಸಂಪೂರ್ಣವಾಗಿ ತೊಡಗಲಿ ಅಥವಾ ಅವನು ಸಕ್ರಿಯನಾಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಫೀಸನ್ನು ಸಂಗ್ರಹ ಮಾಡ್ತಾರೆ. ಮತ್ತೆ ನಮ್ಮ ತರಬೇತಿ ಅವಧಿ ಮುಗಿದ ತಕ್ಷಣ ಅವರಿಗೆ ವಾಪಸ್ ಕೊಡ್ತಾರೆ. ಆ ವಿಷಯದಲ್ಲಿ ತುಂಬಾ ಪ್ರಾಮಾಣಿಕವಾಗಿ ನಡ್ಕೊಳ್ತಾರೆ. ಈ ಕಾರಣಕ್ಕೋಸ್ಕರ ಈ ಲರ್ನರ್ ಜೋನ್ ಎಂಬ ಒಂದು ಸಂಸ್ಥೆ ಉತ್ತರವಾಗಿ ಬೆಳೆದು ಕನ್ನಡದ ಅಗ್ರಗಣ್ಯ ಸಂಸ್ಥೆಯಾಗಿ ಬೆಳೀಲಿ ಅಂತ ಆಶಯದಿಂದ ಲರ್ನರ್ ಜೋನ್ ಸಂಸ್ಥೆಗೆ ಶುಭ ಹಾರೈಸುತ್ತೇನೆ. ನಮಸ್ಕಾರ.